ಅನ್ಕೊಂಡೇ ಇರ್ಲಿಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ಇನ್ನು ನಾನ್ ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ಹೆಂಡತಿ ಹೊಡೆದಕ್ಕದ್ದು ಪಾಪ ಹುಡುಗಿ ಮೇಲೆ ಹಾಕಿದಾನ ಕಣೆ. ಬರೀ ಹೆಂಗ್ಸ ಹೊಟ್ಟೆ ಉರ್ಕೊಂಡ್ರೆ ಮನೆಗೆ ಒಳ್ಳೇದಾಗಲ್ಲ ರೀ. ನಾನು ಈಗಲೇ ಮನೆ ಬಿಟ್ಟು ಹೊರಟೋಗ್ತೀನಿ. ನೀನ್ಯಾಕಮ್ಮ ಹಾಗಂತ್ಯ? ಅವ್ನ್ ಮಾಡಿ ತಪ್ಪಿಗೆ ನೀನ್ಯಾಕ ಮನೆ ಬಿಟ್ಟು ಹೋಗ್ಬೇಕು? ಕಳ್ಳನ್ ಹೆಂಡತಿಯಾಗಿ ಸಂಸಾರ ಮಾಡೋದ್ಕಿಂತ ಒಂಟಿಯಾಗಿರೋದು ಒಳ್ಳೇದು. ಅವ್ನ್ ಯಾಕೆ ಹೀಗೆ ಮಾಡ್ದ ಅಂತ ಮೊದಲು ತಿಳ್ಕೊಂಡು ಆಮೇಲೆ ವಿಚಾರ ಮಾಡೋಣ ಕಣಮ್ಮ. ಅಪ್ಪ ಮುಚ್ಚ ಬಾಯಿ. ಅಪ್ಪ ಅಂತೆ ಅಪ್ಪ. ಯಾಕೆ ಹೀಗೆ ಮಾಡ್ದೆ ಅಂತ ನಿಜ ಹೋಗ್ಲಿ, ಆಮೇಲೆ ಅಪ್ಪ ಅಂತ ಕರಿಯ ನನ್ನನ್ನ. ಅನ್ಯಾಯವಾಗಿ ಆ ನಿರಪರಾಧಿ ಹುಡುಗಿ ಮೇಲೆ ಅನುಮಾನ ಪಟ್ಬಿಟ್ವಲ್ಲೋ ಅಪ್ಪ. ಏನ್ ಕೇಳಿ ಏನ್ ಪ್ರಯೋಜನ ಮಾವ? ನಾನ್ ನನ್ ಫ್ರೆಂಡ್ ಹೇಗ್ ಮುಖ ತೋರಿಸ್ಲಿ? ಯಾವ ಮುಖ ಹೊತ್ಕೊಂಡು ತೇಗಾಡ್ಲಿ? ಈ ಮನೆಗೆ ಹೇಗ್ ಗೊತ್ತೋ ಗುರಿ ಇಲ್ದೆ ಬಂದೋ ಹಾಗೆ ಹೊರಟೋಗ್ತೀನಿ. ನಿಮ್ ಬಾಯಲ್ಲಿ ನನ್ನ ಹೆಸರು ಕೂಡ ಬರಬಾರ್ದು. ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ನಾವು ಮನೆ ಹಾಳ ಯಾಕೋ ಹೀಗೆಲ್ಲ ಮಾಡ್ದೆ? ಹೇಳ್ತೀನಪ್ಪ, ಇದೆಲ್ಲ ಮಾಡಿದ್ದು ಬಾಲುಗೋಸ್ಕರ. ಮುಚ್ಚ ಬಾಯಿ. ಬಾಲು ಅಂತೆ ಬಾಲು. ಅವನ ಹೆಸರು ಯಾಕೋ ತೆಗಿತೀಯಾ? ಅವನ್ ಎಲ್ಲಿ ಬ್ಯಾಟು ಬಾಲು ಹಿಡ್ಕೊಂಡು ಆಡ್ತಾ ಇದ್ದಾನೇನೋ? ಮಾಡೋದೆಲ್ಲ ಮಾಡ್ಬಿಟ್ಟು ಅವನ ಮೇಲೆ ಯಾಕೋ ಹಾಕ್ತಾ ಇದೀಯಾ? ಸರ್ ಅದು ಅಪ್ಪ ಲಾಯರೇ, ನಿನ್ ಕೈ ಮುಗಿತೀನಿ, ಸುಮ್ನಿರೋ. ಎಲ್ಲ ನಿನ್ನಿಂದಲೇ ಆಗಿರೋದು. ಅಪ್ಪ ಅವನ್ ಯಾಕೆ ಸುಮ್ಮನೆ ಬೈತೀರಾ? ನಡೆದ ವಿಷಯ ಹೇಳಕ್ ಸ್ವಲ್ಪ ಅವಕಾಶ ಕೊಡ್ತೀರಾ? ಮೇಲ್ ವಾಸ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಬಾಲು ಮತ್ತು ಅವನ ಹೆಂಡತಿ. ಏನ್ ಹೇಳ್ತಾ ಇದೀಯೋ? ನಿಜ ಅಪ್ಪ. ಅಪ್ಪಂಗೆ ಗೊತ್ತಾದ್ರೆ ನಂಗೆ ತುಂಬಾ ಕಷ್ಟ ಆಗತ್ತೆ. ಕದ್ದು ಮುಚ್ಚಿ ಓಡಾಡ ಸಾಕಾಗಿದೆ. ಏನಾದ್ರೂ ಪರಿಹಾರ ಹುಡುಕೊಡು ಅಂದ. ಅದಕ್ಕೆ ಒಡವೆಗಳನ್ನ ಕದ್ದು ಅವ್ರ ಮೇಲೆ ಹಾಕಿ ಅವ್ರನ್ನೆಲ್ಲಿ ನಾಚೆ ಕಳಿಸ್ಬಿಟ್ರೆ ಅವನ್ ನೆಮ್ಮದಿಯಾಗಿರ್ಬೋದು ಅಂತ ಹೀಗ್ ಮಾಡಿದೆ. ಅಪ್ಪ ಅಯ್ಯ, ನೀನು ಮಕ್ಕೆ ಎಲ್ಲ ಮುಚ್ಚಿಟ್ಟು ರಂಪ ಮಾಡ್ಬಿಟ್ಟೆಲ್ಲೋ. ನಡೀರಿ, ಆ ಹುಡುಗಿಗೆ ಸಮಾಧಾನ ಹೇಳಿ ಕ್ಷಮೆ ಕೇಳೋಣ. ನಡೀರಿ.